ದೇಶದ ಪ್ರತಿಯೊಬ್ಬ ಮಗಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಪ್ರತಿಯೊಬ್ಬ ಯುವಕರಿಗೆ ಉದ್ಯೋಗ ಮತ್ತು ಸ್ವಾವಲಂಬನೆ ಅವಕಾಶ ಸಿಗಬೇಕು. ಪ್ರತಿಯೊಬ್ಬ ರೈತರಿಗೂ ತನ್ನ ಬೆವರಿನ ನ್ಯಾಯಯುತ ಪ್ರತಿಫಲ ಸಿಗಬೇಕು. ಪ್ರತಿಯೊಬ್ಬ ಮಹಿಳಾ ಗೌರವ ಸುರಕ್ಷತೆ ಮತ್ತು ಸಮಾನ ಅವಕಾಶ ದೊರಕಬೇಕು. ಪ್ರತಿಯೊಬ್ಬ ಬಡ ಕುಟುಂಬಕ್ಕೂ ಉತ್ತಮ ಆರೋಗ್ಯ ಮತ್ತು ವಸತಿ ಮತ್ತು ಮೂಲಭೂತ ಸೌಕರ್ಯಗಳು ದೊರೆಯಬೇಕು. ಇದು ನಿಜವಾದ ಸ್ವಾತಂತ್ರ್ಯದ ಅರ್ಥ. ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನ ರಚನಾ ಸಭೆ ರೂಪಿಸಿ ಸಂವಿಧಾನ ನಮಗೆ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ಸರ್ವೋತ್ತಮ ಮೌಲ್ಯಗಳನ್ನು ನೀಡಿದೆ. ನಾವು ಯಾವ ಜಾತಿಗೆ ಸೇರಿದವರು, ಯಾವ ಧರ್ಮಕ್ಕೆ ಸೇರಿದವರು, ಯಾವ ಭಾಷೆಯನ್ನು ಮಾತನಾಡುವುದಕ್ಕಿಂತ ಮೊದಲು ನಾವು ಭಾರತೀಯರು. ಇದು ನಮ್ಮ ಹೆಮ್ಮೆ. ನಮ್ಮ ಸಂವಿಧಾನ ಗೌರವಿಸುವುದು, ಅದರ ಮೌಲ್ಯವನ್ನು ಪಾಲಿಸುವುದು ಮತ್ತು ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದು ಪ್ರತಿಯೊಬ್ಬರ ನಾಗರಿಕರ ಜವಾಬ್ದಾರಿ. ರೈತ ನಮ್ಮ ಅಭಿವೃದ್ಧಿಯ ಬೆನ್ನೆಲುಬು. ಮಳೆ, ಬಿಸಿಲು, ಪ್ರವಾಹ ಯಾವುದನ್ನು ಲೆಕ್ಕಿಸದೆ ಅನ್ನವನ್ನು ಬೆಳೆಯುವ ರೈತನಿಗೆ ನಾವು ಸದಾ ಗೌರವ ನೀಡಬೇಕು. ಕೇವಲ ರೈತ ಅನ್ನದಾತನಲ್ಲ, ನಮ್ಮ ಆರ್ಥಿಕತೆಯ ನಿರ್ಮಾತೃ. ಆದ್ದರಿಂದ ರೈತರ ಆದಾಯ ಹೆಚ್ಚಿಸುವುದು ನಮ್ಮ ಅಭಿವೃದ್ಧಿಯ ಪ್ರಮುಖ ಗುರಿಯಾಗಿದೆ. ಮಹಿಳೆಯರ ಸಬಲೀಕರಣವೇ ಸಮಾಜದ ಸಬಲೀಕರಣ. ಒಂದು ಕುಟುಂಬದ ಅಭಿವೃದ್ಧಿ ಆದರೆ ಒಂದು ಮನೆಯ ಅಭಿವೃದ್ಧಿ ಆದಂತೆ. ಆದರೆ ಒಬ್ಬ ಮಹಿಳೆ ಸಬಲರಾದರೆ ಒಂದು ಕುಟುಂಬವೇ ಸಫಲವಾಗುತ್ತದೆ. ಮಹಿಳೆಯರಿಗೆ ಸುರಕ್ಷಿತ ಹಾಗೂ ಗೌರವಯುತ ವಾತಾವರಣ ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಯುವಕರೇ ದೇಶದ ಭವಿಷ್ಯ. ಇಂದಿನ ಯುವಕರು ಕೇವಲ ಉದ್ಯೋಗ ಹುಡುಕಬಾರದು, ಉದ್ಯೋಗ ಸೃಷ್ಟಿಸುವವರಾಗಬೇಕು. ಜ್ಞಾನ, ತಂತ್ರಜ್ಞಾನ, ಕೌಶಲ್ಯ ಮತ್ತು ನವೀನ ಚಿಂತನೆ ಮೂಲಕ ತಮ್ಮ